श्रीगुरुभ्यो नमः। आपदामपहर्तारं दातारं सर्वसंपदां लोकाभिरामं श्रीरामं ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಹೀಗಿದೆ. ಮೂಲ ನಾರಾಯಣನು 57,500 ರೂಪವ ತಾಳಿ ಸರ್ವತ್ರದಿ ಸಮಾನನೊಳಿಪ್ಪ ಸರ್ವೇಶ ಲೀಲೆಗೈವನು 1000ದ ಮೇಲೇಡು 111 ರೂಪವ ತಾಳಿ ಪಂಚಪ್ರಾಣರೊಳು ಲೋಕಗಳ ಸಲಹುವನು ಮೂಲನಾರಾಯಣನು. ಮೂಲ ರೂಪಿಯಾಗಿರ್ತಕ್ಕಂತಹ ನಾರಾಯಣ ಈಗ ಸಮಾನ ರೂಪಿಯಾಗಿರ್ತಕ್ಕಂತಹ ವಾಯುದೇವರ ಒಳಗಡೆ ಆ ಸಮಾನ ಶಬ್ದವಾಚ್ಯನಾಗಿ ಇದ್ದಾನೆ ಎಂಬುದಾಗಿ ದಾಸರಾಯರು ತಿಳಿಸ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ 4 ಹೇಳಿದ್ದಾಯ್ತು. ಪ್ರಾಣ, ಅಪಾನ, ವ್ಯಾನ, ಉದಾನ ರೂಪಗಳನ್ನ ಹೇಳಿದ್ದಾಯ್ತು. ಈಗ ಉಳಿದಿರತಕ್ಕಂಥದ್ದು ಸಮಾನ ರೂಪ. ಅದಕ್ಕೆ ಇವಾಗ ಅದನ್ನು ತಿಳಿಸ್ತಾ ಇದ್ದಾರೆ. ಮೂಲ ನಾರಾಯಣನು ಎಷ್ಟು ರೂಪ? 57,500 ರೂಪವ. 57 ಅಧಿಕ 500 ಅಂದ್ರೆ 500ಕ್ಕೆ 57 ಸೇರಿಸಿ ಅಂದ್ರೆ 557 ಆಯ್ತು. 557 ರೂಪಗಳಿಂದ ತಾಳಿ ಸರ್ವತ್ರ ಎಲ್ಲಾ ಕಡೆಯಲ್ಲೂ ಕೂಡ ಸಮಾನವಾಗಿದ್ದಾನೆ. ಅದಕ್ಕೆ ಅವನಿಗೆ ಸಮಾನ ಅಂತ ಹೆಸರು. ಸಮಾನನೊಳಿಪ್ಪ ಸರ್ವೇಶ, ಎಲ್ಲರಿಗೂ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ಎಲ್ಲಾ ಕಡೆ ಸಮಾನವಾಗಿರ್ತಕ್ಕಂತಹ ವಾಯುದೇವರ ಒಳಗಡೆ ಸಮಾನ ಶಬ್ದವಾಚ್ಯನಾಗಿ ಎಷ್ಟು ರೂಪಗಳಿಂದಿದ್ದಾನೆ? 557 ರೂಪಗಳಿಂದ ಪರಮಾತ್ಮ ಇದ್ದಾನೆ. ಇದು ಯಾವ ಕೋಶಕ್ಕೆ ಬಂದ್ರು? ಆನಂದಮಯ ಕೋಶಕ್ಕೆ ಬಂದರು. ಆನಂದಮಯ ಕೋಶದ ಒಳಗಡೆ ಅಂತ ಇಟ್ಕೊಳ್ಬೇಕು. ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣ ಸಮಾನ ರೂಪಿಯಾಗಿರ್ತಕ್ಕಂತಹ ವಾಯುದೇವರನ್ನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡು 557 ರೂಪಗಳಿಂದ ಇದ್ದಾನೆ ಅಂತ ಚಿಂತನೆಯನ್ನ ಮಾಡಬೇಕು. ಲೀಲೆಗೈವನು, ಹೀಗೆ ಅವನ ಲೀಲೆಗಳ 1 2 ಎಷ್ಟೆಷ್ಟು ರೂಪಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ ಅಲ್ವಾ? ಇದೇ ಅವನ ದೊಡ್ಡ ಲೀಲೆ. ಲೀಲೆಗೈವನು ಹೀಗೆ ವಿಧವಾಗಿರ್ತಕ್ಕಂತಹ ಲೀಲೆಗಳನ್ನ, ತನ್ನ ವ್ಯಾಪಾರಗಳನ್ನ ಅಭಿವ್ಯಕ್ತ ಮಾಡ್ತಾ ಇರ್ತಾನೆ ಕಾಲ ಕಾಲಕ್ಕೆ. ಲೀಲೆಗೈವನು ಎಷ್ಟು ಇವಾಗ ಸಂಪೂರ್ಣವಾಗಿ ರೂಪಗಳನ್ನ ಹೇಳ್ಬೇಕು. ಇವಾಗ ಇಷ್ಟು ಕೂಡಿಕೊಂಡು ಅಂದ್ರೆ ಈ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನದಲ್ಲಿರ್ತಕ್ಕಂತಹ ಸಂಪೂರ್ಣ ರೂಪಗಳನ್ನ ಹೇಳ್ತಾರೆ. 1000ದ ಮೇಲೇಳು 111 ರೂಪವ. 1000ದ ಅಂತಂದ್ರೆ 1000 ಅಂತ ಅರ್ಥ. 1000ದ ಮೇಲೆ 711. ಇನ್ನು ಸ್ಪಷ್ಟವಾಗಿದೆ 711 ಅಂದ್ರೆ 1711 ರೂಪಗಳನ್ನ ಧರಿಸಿದ್ದಾನೆ. ಹೇಗೆ ಬಂತು ಇಷ್ಟು ರೂಪಗಳು ಅಂತಂದ್ರೆ ಎಲ್ಲ ಆಡ್ ಮಾಡ್ತಾ ಹೋಗಿ. ಮೊದಲು ಎಷ್ಟು ಹೇಳಿದ್ರು? 53 ಹೇಳಿದ್ರು. ಎರಡನೇದು ಎಷ್ಟು ಹೇಳಿದ್ರು? 511 ಹೇಳಿದ್ರು. ಮೂರನೇದು 55 ಹೇಳಿದ್ರು. ಪ್ರಾಣ, ಅಪಾನ, ವ್ಯಾನ ಅಲ್ವಾ? ಪ್ರಾಣ ರೂಪದಿಂದ 53 ಹೇಳಿದ್ರು. ಪ್ರಾಣ ಅಪಾನ ರೂಪದಿಂದ 511 ಹೇಳಿದ್ರು. ಪ್ರಾಣ ಅಪಾನ ವ್ಯಾನ ರೂಪದಿಂದ 55 ಹೇಳಿದ್ರು. ಉದಾನ ರೂಪದಿಂದ 535 ಹೇಳಿದ್ರು. ಈಗ ಸಮಾನ ರೂಪದಿಂದ 557 ಹೇಳಿದ್ರು. ಇದಿಷ್ಟನ್ನು ಕೂಡಿಸ್ಬಿಟ್ರೆ 1711 ರೂಪಗಳು ಬರುತ್ತೆ. 1711 ರೂಪಗಳು ಬರುತ್ತೆ. ಅದನ್ನ ತಿಳಿಸ್ತಾ ಇದ್ದಾರೆ. 1000ದ ಮೇಲೇಳು 111 ರೂಪವ ತಾಳಿ ಇಷ್ಟು ರೂಪಗಳನ್ನ ಪರಮಾತ್ಮ ಸ್ವೀಕಾರ ಮಾಡಿ ಪಂಚಪ್ರಾಣರೊಳು, ಪಂಚಪ್ರಾಣರಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನದಲ್ಲಿ ಸಂಪೂರ್ಣವಾಗಿ ಲೋಕ ಇದ್ದು ತಾನು ವಿಶೇಷವಾಗಿ ನೆಲೆಸಿದ್ದು
ಲೋಕಗಳ ಸಲಹುವನು. ಲೋಕಗಳನ್ನ ತಾನು ಸದಾಕಾಲ ಸಂರಕ್ಷಣೆಯನ್ನ ಮಾಡ್ತಾ ಇರ್ತಾನೆ ಅಂತ ಇದರಲ್ಲಿ ವಿಶೇಷವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಮೂಲ ನಾರಾಯಣನು ಟೋಟಲ್ ಎಷ್ಟು ರೂಪಗಳನ್ನು ಹೇಳಿದ್ರು? 557 ರೂಪಗಳನ್ನ ಹೇಳಿ ಸಂಪೂರ್ಣವಾಗಿ 1711 ರೂಪಗಳಿಂದ ಈ ಎಲ್ಲ ಕೋಶಗಳಲ್ಲಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ರೂಪಗಳನ್ನ ಸಂಪೂರ್ಣವಾಗಿ ಅಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತೆ ಆನಂದಮಯ ಕೋಶದಲ್ಲಿ ಆ ಕೋಶಾಕಾರನಾಗಿ, ಕೋಶ ಸ್ಥಿತನಾಗಿ, ಕೋಶದ ಒಳಗಡೆ ತಾನು ನಿಂತು ಇಷ್ಟಿಷ್ಟು ರೂಪಗಳಿಂದ ಪರಮಾತ್ಮ ಇದ್ದಾನೆ. ಅನ್ನ ಆ ಕೋಶದ ಹೆಸರಿನಿಂದಲೇ ಇದ್ದಾನೆ. ಅನ್ನ, ಪ್ರಾಣ, ಮನ, ವಿಜ್ಞಾನ, ಆನಂದ, ಈ 5 ಹೇಳಿದ್ರು. ಎಷ್ಟು ಹೇಳಿದ್ರು ಹೇಳಿ? ಅನ್ನಕ್ಕೆ 101 ಹೇಳಿದ್ರು. ಆಮೇಲೆ ಪ್ರಾಣಕ್ಕೆ ಎಷ್ಟು ಹೇಳಿದ್ರು? 513 ಹೇಳಿದ್ರು. ಮನಕ್ಕೆ 55 ಹೇಳಿದ್ದಾರೆ ಅಲ್ವಾ? ಅನ್ನ, ಪ್ರಾಣ, ಮನ. ವಿಜ್ಞಾನಕ್ಕೆ ಎಷ್ಟು ಹೇಳಿದ್ರು? 584 ಹೇಳಿದ್ದಾರೆ. 584 ಹೇಳಿದ್ರು. ಆಮೇಲೆ 3052 ಹೇಳಿದ್ರು. ಕರೆಕ್ಟಾ? ಪ್ರಾಣ, ಅಪಾನ, ವ್ಯಾನ, ಉದಾನ ಅಲ್ಲ, ಪ್ರಾಣ, ಅನ್ನ, ಪ್ರಾಣ, ಮನ, ವಿಜ್ಞಾನ, ಆನಂದ, ಈ 5 ಕೋಶಗಳಲ್ಲಿ ಈ 5 ರೂಪಗಳಿಂದ ಪರಮಾತ್ಮ ಇದ್ದಾನೆ ಅಂತ ಹೇಳಿ. ಈಗ ಪ್ರಾಣದೇವರು ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ ರೂಪಗಳಿಂದ 53, 511, 55, 535, 557 ಒಟ್ಟುಗೂಡಿಸಿದಾಗ 1711 ರೂಪಗಳು. ಅಲ್ಲಿ ಒಟ್ಟುಗೂಡಿಸಿದಾಗ ಎಷ್ಟಾಯ್ತು? 4305 ರೂಪಗಳಾಯ್ತು. ಇಲ್ಲಿ ಒಟ್ಟುಗೂಡಿಸಿದಾಗ 1711 ರೂಪಗಳಿಂದ ಇದ್ದಾನೆ. ಹೀಗೆ ಲೀಲೆಗೈತ ಲೀಲೆಯನ್ನ ತಾನು ಅಭಿವ್ಯಕ್ತಿಗೊಳಿಸ್ತಾ ಎಲ್ಲ ಜೀವರಾಶಿಗಳ ಒಳಗಡೆ ತಾನು ಇದ್ದು ಅವರನ್ನೆಲ್ಲ ಸಂರಕ್ಷಣೆಯನ್ನ ಮಾಡ್ತಾ ಇರ್ತಾನೆ ಅಂತ ವಿಶೇಷವಾಗಿ ದಾಸರಾಯರು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಹಿಂದೆ ಹೇಳಿದ ಹಾಗೆ ಕಡೆಯ ಪಕ್ಷ ಒಂದು ಕೋಶದ ಒಳಗಡೆ ಇರ್ತಕ್ಕಂತಹ ರೂಪದ ಚಿಂತನೆ ನಮಗೆ ಬಂದರೂ ಕೂಡ ಮಹತ್ತರವಾಗಿರ್ತಕ್ಕಂತಹ ಪುಣ್ಯ ಇದೆ. ಒಂದು ಕೋಶದ ಒಳಗಡೆ ಇರ್ತಕ್ಕಂತಹ ರೂಪದ ಚಿಂತನೆಗಳು, ಅಲ್ಲಿರ್ತಕ್ಕಂತಹ ಸಂಖ್ಯೆಯ ಚಿಂತನೆ ಬಂದರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪುಣ್ಯ ಇದೆ ಅಂತ ಹೇಳ್ತಾ, ಕಡೇ ಪಕ್ಷ ಒಂದನ್ನಾದರೂ ಭೋಜನ ಸಮಯದಲ್ಲಿ ಚಿಂತನೆ ಆಪ್ಷನ್ಸ್ ಇದೆ ನಮಗೆ. ಆಕ್ಚುಲಿ ಆಪ್ಷನ್ಸ್ ಇಲ್ಲ, ಆದ್ರೂ ಕೂಡ ಇಷ್ಟನ್ನೆಲ್ಲ ಕೊಟ್ಟಿದ್ದಾರೆ. ಇದರ ಒಳಗಡೆ ಕಡೇ ಪಕ್ಷ ಒಂದನ್ನಾದರೂ ಚಿಂತನೆಯನ್ನ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ.